ಜೀವಾಮೃತ ಬಗ್ಗೆ ಏನಾದ್ರು ವಿಷಯಗಳು ಬೇಕು ಅಂದ ತಕ್ಷಣ ಯೂಟ್ಯೂಬ್ ನೋಡ್ತೀರಿ. ಯೂಟ್ಯೂಬ್ ನೋಡಿದಾಗ ಏನಾಗುತ್ತೆ, ಜೀವಾಮೃತ ತಟ್ಟಿ ಎಷ್ಟು ದೊಡ್ಡದು, ಆ ತೊಟ್ಟಿಯಿಂದ ಎಲ್ಲಿಗೆ ಡಂಪ್ ಆಗುತ್ತೆ, ಅಲ್ಲಿ ಜೀವಾಮೃತಕ್ಕೆ ಫಿಲ್ಟ್ರ್ ಎಷ್ಟು ದೊಡ್ಡದಿದೆ, ಆ ಫಿಲ್ಟ್ರ್ ಇರೋ ಜಾಗ ಎಷ್ಟು ತಾಣುತ್ತೆ, ಆ ತೊಟ್ಟಿಲಿ ಏನೇನು ಹಾಕಬೇಕು, ಮರಳು ಹಾಕಬೇಕು, ಜಲ್ಲಿ ಹಾಕಬೇಕು, ಅದೆಲ್ಲದನ್ನೂ ನೋಡಿರ್ತೀರ. ಅದ್ರ ಜೊತೆಲಿ ಅದನ್ನ ಡ್ರಿಪ್ಪಲ್ಲಿ ಕಳಿಸೋದಾದ್ರೆ ಅದು ಫಿಲ್ಟರ್ ಆಗಿರೋದು ಯಾವ್ದ್ರ ಮುಖಾಂತರ ಡ್ರಿಪ್ಪಲ್ಲಿ ಕಳಿಸ್ತೀರ, ಎಲ್ಲದನ್ನೂ ನೋಡ್ತೀರ. ಸರಿನಾ? ಅದಕ್ಕೆಲ್ಲ ನೋಡ್ಕೊಂಡ್ರೆ ಫೈನಲಲ್ಲಿ ಎಷ್ಟಾಯಿತು ಖರ್ಚು? 1 ಲಕ್ಷ, 2 ಲಕ್ಷ, 2.5 ಲಕ್ಷ ಮಾಡ್ತಾರೆ. ದೊಡ್ಡ ದೊಡ್ಡ ರೈತರೆಲ್ಲ ಮಾಡ್ತಾರೆ, ಅಷ್ಟೊಂದು ಅವಶ್ಯಕತೆ ಇರುತ್ತೆ. ಬಟ್ ಸಣ್ಣ ರೈತರಿಗೇನು ಅಂದರೆ ಇಷ್ಟೇ ಸಾಕು. 2 ಬ್ಯಾರಲ್ಲು, 200 ಲೀಟ್ರು, ಒಂದು ಸ್ಪ್ರೇಯರ್ ಪಂಪು. ಈ ಸ್ಪ್ರೇಯರ್ ಪಂಪಲ್ಲಿ ನೀವು ಎಷ್ಟು ಕಳಿಸ್ಬೋದು ಅಂತಂದರೆ 1 ನಿಮಿಷಕ್ಕೆ 7ರಿಂದ 8 ಲೀಟ್ರ್ ಪಂಪ್ ಮಾಡುತ್ತೆ. ನಿಮಗೆ ಫಿಲ್ಟ್ರ್ ಯಾವುದು? ಜೀವಾಮೃತ ಮಾಡ್ಕೊತೀವಿ, ಓಕೆ. ಫಿಲ್ಟ್ರ್ ಯಾವುದು ಅಂದರೆ ಇದರಲ್ಲೇ ಇದೇ ಫಿಲ್ಟ್ರು. ನೀವು ನಾಳೆ ಬೆಳಿಗ್ಗೆ ಜೀವಾಮೃತನ ಟ್ರಿಪ್ಪಲ್ಲಿ ಕೊಡ್ತೀರಿ ಅಂತಂದರೆ ಇವತ್ತು ಸಂಜೆ ಕಲಕ್ಬೇಡಿ. ಕಲಕ್ದಂಗಿದ್ರೆ ಆಯ್ತು ಅಷ್ಟೇ. ನೋಡಿ, ಕಲಕ್ದಂಗಿದ್ರೆ ಇಲ್ಲಿವರೆಗೂ ಫಸ್ಟಿಗೆ ಹಾಕಿರ್ತೀವಲ್ಲ ಜೀವಾಮೃತ ಮಾಡೋ ಟೈಮಲ್ಲಿ, ಸಗಣಿ, ಗಂಜಲ ಎಲ್ಲ, ಅದೆಲ್ಲ ಅಲ್ಲಿ ಕೆಳಗಡೆ ಕೂತಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಮೇಲ್ಗಡೆ ಎಳನೀರು ಥರ ಇರುತ್ತೆ. ಎಳನೀರು ಥರ ಇದ್ದಿದ್ದಕ್ಕೆ ನೀವಿಷ್ಟೇ ಈ ಥರ ಒಂದು ಪೈಪ್ ಕಟ್ಬಿಟ್ಟು, ಇದೇನಿದೆಯಲ್ಲ ಇದು ಪಂಪಿಂದ ಇನ್ಪುಟ್ನ ಇದ್ರೊಳಗಡೆ ಹಾಕ್ಬಿಟ್ರೆ ಅದು ಮೇಲ್ಗಡೆ ಇರೋ ತಿಳಿ ಮಾತ್ರ ಎತ್ಕೊಳುತ್ತೆ. ಇನ್ನು ಕೆಳಗಡೆ ಇರೋ ಸರಿನೆಲ್ಲ ಹಂಗೆ ಬಿಡುತ್ತೆ. ಆ ಸರಿ ತೆಗೆದ್ಬಿಟ್ಟು ನೀವು ನಿಮ್ಮ ತೋಟದಲ್ಲಿ ಬೇರೆ ಯಾವ್ದಾರು ವೀಕಿರೋ ಮರನೋ ಸಸಿನೋ ಯಾವುದಕ್ಕೋ ಹಾಕೋಬೋದು ಅಷ್ಟೇ. ನೋಡಿ, ಇದರಿಂದ ಟೋಟಲ್ ಎಷ್ಟು ಬಂಡವಾಳ? 2,000. ಅದೊಂದು 1,000 ಬೇರೆ, ಇದೊಂದು 1,000 ಬೇರೆ, 2,000 ಪ್ಲಸ್ ಅದೊಂದು 4,000, 6,000. 6,000ದಲ್ಲಿ ನೀವು ಸಫಿಷಿಯೆಂಟಾಗಿ ಜೀವಾಮೃತ ಕೊಡ್ಬೋದು. ಯಾವ ಥರಲ್ಲಾರು ಕೊಡಿ, ನೀವು ಹಾಯಿ ನೀರು ಮುಖಾಂತರನಾರು ಕೊಡಿ, ಡ್ರಿಪ್ಪಲ್ಲಾರು ಕೊಡಿ, ಇಲ್ಲ ಅಂತಂದರೆ ಜೆಟ್ಟಲ್ಲಾರು ಕೊಡಿ, ಯಾವುದ್ರಲ್ಲಾರು ಕೊಡಿ. ಲಕ್ಷ ಖರ್ಚು ಮಾಡಬೇಕು ಅಂತ ಯಾವುದಿಲ್ಲ.